ಸಾಕಷ್ಟು ಕುತೂಹಲ ಉಂಟಾಗ್ತಾ ಇರುವಂತದ್ದು. ವಿಧಾನಸೌಧದಲ್ಲಿ ಮೇಲ್ಮನೆ ಎಲೆಕ್ಷನ್ ಮುಕ್ತಾಯ ಆಗಿದೆ. ವಿಧಾನಸೌಧದಲ್ಲಿ 222 ಶಾಸಕರು ಮತದಾನವನ್ನ ಚಲಾಯಿಸಿದ್ದಾರೆ. ಅಂತ್ಯವಾಗಿದೆ ಮತದಾನ. ಮೇಲ್ಮನೆ ಎಲೆಕ್ಷನ್ ಇಲ್ಲಿಗೆ ಮುಕ್ತಾಯ ಆಗಿದೆ. ಕೊನೆಯ ಇಬ್ಬರು ಕೂಡ ತಮ್ಮ ಮತವನ್ನ ಚಲಾಯಿಸಿರುವಂತದ್ದು ಮುಕ್ತಾಯ ಆಗಿದೆ. ಇನ್ನು ಜೆಡಿಎಸ್ ಅಂತ ಬಂದಾಗ ಕೇವಲ 18 ಶಾಸಕರನ್ನ ಹೊಂದಿದೆ. ಮೈತ್ರಿ ಪಕ್ಷ ಬಿಜೆಪಿ ಹೆಚ್ಚುವರಿ ಮತಗಳನ್ನ ಪಡೆದ್ರೂ ಕೂಡ ಗೆಲುವಿನ ನಂಬರ್ ಏನಿದೆ 28 ಅನ್ನುವಂಥದ್ದು ಅದನ್ನ ತಲುಪೋದಕ್ಕೆ ಕಷ್ಟ ಪಡ್ತಾ ಇತ್ತು. ಇದೇ ಕಾರಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಅವರ ವಿರುದ್ಧ ತಮ್ಮ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರು ಸುಲಭವಾಗಿ ಗೆಲ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರು ಪ್ರತಿಯೊಬ್ಬರೂ ಕೂಡ ಭರವಸೆಯನ್ನು ವ್ಯಕ್ತಪಡಿಸ್ತಾ ಹೋದ್ರು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಹೇಳ್ತಾರೆ 5 ಜನ ಗೆಲ್ಲೋದಂತೂ ಗ್ಯಾರಂಟಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾರೆ, ಅವರು ಅದನ್ನೇ ಹೇಳ್ತಾರೆ. ಅದೆಷ್ಟೇ ಜಿದ್ದಾಜಿದ್ದಿ ಇರ್ಬೋದು, ವಿಪಕ್ಷಗಳೇನೇ ಪ್ರಯತ್ನ ಪಟ್ಟರೂ ಕೂಡ ನಾವು ಗೆಲ್ಲೋದು ಖಂಡಿತ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಇದೇ ಸಂದರ್ಭದಲ್ಲಿ GT ದೇವೇಗೌಡ ಅವರು ತಗೊಂಡಂತ ಒಂದು ನಡೆ, ತಕರಾರು ಅಥವಾ ಒಂಟಿಯಾಗಿ ಬರ್ತಾರೆ, ಮತದಾನ ಮಾಡ್ತಾರೆ. ಜೆಡಿಎಸ್ನ ಮಿಕ್ಕಂತ ಶಾಸಕರು ಒಟ್ಟಾಗಿ ಬಂದು ಅವರು ಮತ ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ GT ದೇವೇಗೌಡ ಅವರು ಯಾರನ್ನೂ ಕೂಡ ಸಂಪರ್ಕ ಮಾಡೋದಿಲ್ಲ. ಬೆಳಗ್ಗೆ ಒಂಟಿಯಾಗಿ ಬರ್ತಾರೆ, ಮತ ಹಾಕಿ ಹೊರಟು ಹೋಗ್ತಾರೆ. ಅಲ್ಲಿ ಅವರು ಏನಾದ್ರೂ ಬದಲಾವಣೆ ಮಾಡಿದಾರಾ ಅನ್ನುವಂಥ ಕುತೂಹಲವನ್ನ ಉಂಟು ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. DK ಅವರು ಕೂಡ ಅವರು ಸಂಪರ್ಕಕ್ಕೆ ಸಿಗೋದಿಲ್ಲ. GTD ಅವರು DK ಅವರು ಕಾಲ್ ಮಾಡ್ತಾರೆ, ಅವ್ರ ಸಂಪರ್ಕಕ್ಕೆ ಸಿಕ್ಕಿರೋದಿಲ್ಲ. ಯಾರ ಜೊತೆನೂ ಕೂಡ ಮಾತುಕತೆಗಾಗ್ಲಿ ಯಾರ ಒಟ್ಟಿಗೆ ಬಂದು ಮತ ಚಲಾಯಿಸೋದಾಗ್ಲಿ ನಡೆಸೋದಿಲ್ಲ. ಒಂಟಿಯಾಗಿ ಬಂದು ಮತ ಚಲಾಯಿಸಿ ಹೋಗ್ತಾ ಇದ್ದಾಗ ಅನುಮಾನಗಳು ಹುಟ್ಕೋತಾ ಇದೆ. ಮತದಾನಕ್ಕೂ ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಂತಹ, ಇವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರುವಂತ DK ಅವರು ಈಗ ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನೇನೋ ಇವರಿಬ್ಬರ ಮಧ್ಯೆ ಇತ್ತಲ್ವಾ ಭಿನ್ನಾಭಿಪ್ರಾಯಗಳು, ಅದೀಗೆ ಮುಂದುವರಿಸಿಕೊಂಡು ಏನಾದ್ರೂ ಕೈ ಕೊಡೋಕ್ ಶುರುವಾದ್ರ ಕೈಗೆ ಅಥವಾ ಕಾಂಗ್ರೆಸ್ಗೆ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟಾಕೋತಾ ಇದ್ದಾರೆ. ಹುಷಾರಿಲ್ಲ, ಆಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬಂದೆ. ಬೇರೆ ಏನಿದೆ? ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಅವ್ರು ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಲೇರು. ಅವೆಲ್ಲವೂ ಕೂಡ ನಮ್ಮ ಮತದಾನ. ನಾವು ಯಾವ ತಂತ್ರಗಾರಿಕೆ ಮಾಡೋಕ್ಕೆ ಹೋಗಿಲ್ಲ, ಬರೀ MLAಗಳು ಕೂತಿದ್ದೀವಿ. ನಮ್ಮ ಹುಡುಗ ನಮ್ಮ MLA ಹುಷಾರಿರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಅಲ್ಲ, ಬಿಜೆಪಿ ಮತ್ತು JDS ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಅಂತ ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ. ಯಾಕೆ ಕ್ರಾಸ್ ಆಗ್ತದೆ? ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ನಾವೆಲ್ಲ ಸೇರೋಕ್ಕೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ, ಯಾಕೆಂದರೆ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟಿಂಗ್, ಅದು ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ದೀವಿ. MLAಗಳೆಲ್ಲ ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರ್ಬೇಕು. ನೀವೆಲ್ಲ ಗಮನಿಸಿದ್ದೀರ, ನಾವು ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ರಿಜೆಕ್ಟ್ ಆಗ್ಬಿಡ್ತಾರೆ. ಯಾರು ಗ್ರಾಜ್ಯುಯೇಟ್ ಟು ಟೀಚರ್ಸ್ ಅಂತ ಇರ್ತದೆ. ಬಟ್ ನಾವು ಸ್ವಲ್ಪ ಈಗ ಒಟ್ನಲ್ಲಿ GTD ಅವ್ರಿಗೆ JDS ಜೊತೆಗೆ HDK ಅವರ ಮಧ್ಯೆ ಇರುವಂತ ಭಿನ್ನಾಭಿಪ್ರಾಯಗಳು ಏನಿದೆ, ಇನ್ನು HDK ಅವರ ಮೇಲೆ ಇರುವಂತಹ ಭಿನ್ನಾಭಿಪ್ರಾಯವನ್ನ ಈ ರೀತಿಯಾಗಿ ನಾನು ತೀರಿಸ್ಕೊಳ್ಳೋಣ ಅಂತ ಏನಾದ್ರೂ ಪ್ರಯತ್ನ ಆಗಿದೆಯಾ ಅಂತ ಮಾತುಕತೆಗಳು ನಡೀತಾ ಇರುವಂತದ್ದು. ಇನ್ನು ಕಳೆದ ಕೆಲವು ಸಮಯದಿಂದ HDK ಅವರು ಮತ್ತೆ GTD ಅವರ ನಡುವೆ ಶೀತಲ ಸಮರ ಅಂತ ಏನ್ ಹೇಳ್ತೀವಿ, ಕೋಲ್ಡ್ ವಾರ್ ಇರುವಂತದ್ದು. ಇತ್ತೀಚೆಗೆ JDS ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಕೂಡ ಅವರಿಗೆ ಅಸಮಾಧಾನ ಸಿಕ್ಕಿಲ್ಲ ಅಂತ ಅಸಮಾಧಾನ ಇತ್ತು.